ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ಮಂಡ್ಯದಲ್ಲಿ ಕೊನೆ ದಿನದ ಪ್ರಚಾರದ ಅಬ್ಬರ ಹೇಗಿತ್ತು ಅಂತ ನೋಡೋಣ. ತೀವ್ರ ಕುತೂಹಲ ಮೂಡಿಸಿರುವಂತ ಮಂಡ್ಯ ರಣಕಣದಲ್ಲಿ ಇವತ್ತು ಕ್ಲೈಮ್ಯಾಕ್ಸ್ ನಡೆದಿತ್ತು. ಕೊನೆ ದಿನ ಮಂಡ್ಯದ ಹೆಣ್ಣು ಸ್ವಾಭಿಮಾನದ ರಣಕಹಳೆಯನ್ನ ಮೊಳಗಿಸಿದ್ರು. ಸ್ವಾಭಿಮಾನದ ಸಮ್ಮಿಲನದ ದಿನದಲ್ಲಿ ಬೃಹತ್ ಶಕ್ತಿ ಪ್ರದರ್ಶನ ಮಾಡಿ ಮತದಾರರನ್ನ ಸೆಳೆದಿದ್ರು. ಸಕ್ಕರೆ ನಾಡ ಸಂಗ್ರಾಮದಲ್ಲಿ ಸ್ವಾಭಿಮಾನದ ಸಮ್ಮಿಲನ, ಕಣ್ಹಾಯಿಸಿದಲ್ಲೆಲ್ಲ ಜನಸಾಗರ, ಮುಗಿಲು ಮುಟ್ಟಿದ ಅಭಿಮಾನಿಗಳ ಜೈಕಾರ, ಡೊಳ್ಳು ನಗಾರಿ ತಮಟೆಯ ಸದ್ದು. ಮಂಡ್ಯ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಆಯೋಜಿಸಿದ್ದ ಸ್ವಾಭಿಮಾನಿಗಳ ಸಮ್ಮಿಲನದ ಕ್ಷಣಗಳಿವು. ಮಂಡ್ಯ ಸಂಗ್ರಾಮದಲ್ಲಿ ಸ್ವಾಭಿಮಾನಿಗಳ ಸಮ್ಮಿಲನ, ಜೋಡೆತ್ತು ಬಲದೊಂದಿಗೆ ಗೌಡ್ತಿ ಶಕ್ತಿ ಪ್ರದರ್ಶನ. ಅದು ಮಾರ್ಚ್ 20ರ ದಿನ. ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯ ಕಣಕ್ಕಿಳಿದಿದ್ದ ದಿನ ಬೃಹತ್ ಶಕ್ತಿ ಪ್ರದರ್ಶನದೊಂದಿಗೆ ನಾಮಪತ್ರ ಸಲ್ಲಿಸಿದ್ರು. ಇದು ಫೆಬ್ರವರಿ 16. ತಿಂಗಳ ಹಿಂದೆ ಇದ್ದ ಬಲ ಪ್ರದರ್ಶನವೇ ಕೊನೆ ದಿನದ ಬಹಿರಂಗ ಪ್ರಚಾರದಲ್ಲೂ ಕಂಡಿತ್ತು. ಅಂದು ಜೋಡೆತ್ತು ಬಲದೊಂದಿಗೆ ಅಖಾಡಕ್ಕಿಳಿದಿದ್ದ ಅಮ್ಮ ಸುಮಲತಾಗೆ ಇಂದು ಕೂಡ ರಾಕಿಂಗ್ ಸ್ಟಾರ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ಬಲ ತುಂಬಿ ಶಕ್ತಿ ಪ್ರದರ್ಶಿಸಿದ್ರು. ಕಾಳಿಕಾಂಬ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ರ್ಯಾಲಿ, ಸಿಲ್ವರ್ ಜೂಬ್ಲಿ ಪಾರ್ಕ್ ವರೆಗೆ ಬೃಹತ್ ಮೆರವಣಿಗೆ. ಬಹಿರಂಗ ಪ್ರಚಾರದ ಕೊನೆ ದಿನ ಸುಮಲತಾ ಬಣ ಮಂಡ್ಯದ ಕಾಳಿಕಾಂಬ ದೇವಿಗೆ ಪೂಜೆ ಸಲ್ಲಿಸಿ ಬೃಹತ್ ರ್ಯಾಲಿ ಆರಂಭಿಸಿದ್ರು. ರ್ಯಾಲಿಯಲ್ಲಿ ಸುಮಲತಾ, ದರ್ಶನ್, ಯಶ್, ಅಂಬಿಪುತ್ರ ಅಭಿಷೇಕ್, ದೊಡ್ಡಣ್ಣ, ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಸ್ವಾಭಿಮಾನಿಗಳ ಬಣ ಅಬ್ಬರಿಸಿತ್ತು. ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಆಯೋಜಿಸಿದ್ದ ಸ್ವಾಭಿಮಾನಿಗಳ ಸಮ್ಮಿಲನ ಬಹಿರಂಗ ಸಭೆವರೆಗೂ ಮೆರವಣಿಗೆ ಸಾಗಿತ್ತು. ಜೋಡೆತ್ತುಗಳು ಸುಮಲತಾ ಪುತ್ರ ಅಭಿಷೇಕ್ ಹಸಿರು ಟವಲ್ ಹಾಕೊಂಡು ರೈತರ ಮಕ್ಕಳಾಗಿತ್ತು. ಮಂಡ್ಯದ ಹೆಣ್ಣಿಗೆ ವಿವಿಧ ಸಂಘಟನೆಗಳ ಬಲ. ಸ್ವಾಭಿಮಾನಿಗಳ ರ್ಯಾಲಿಯಲ್ಲಿ ರೆಬಲ್ ಫೋಟೋ. ನಾನು ಮಂಡ್ಯದ ಹೆಣ್ಣು, ಹುಚ್ಚೇಗೌಡರ ಸೊಸೆಯಂತ ಸಂಸತ್ ಪ್ರವೇಶಿಸಲು ಅಗ್ನಿ ಪರೀಕ್ಷೆಗಿಳಿದಿರೋ ಮಂಡ್ಯದ ಹೆಣ್ಣಿಗೆ ವಿವಿಧ ಸಂಘಟನೆಗಳು ಬೆಂಬಲ ನೀಡಿದ್ವು. ರೈತ ಸಂಘಟನೆಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ, ಸ್ವಾಭಿಮಾನಿ ಪಕ್ಷ, ಡಿಎಸ್ಎಸ್ ಸೇರಿದಂತೆ ಹಲವು ಸಂಘಟನೆಗಳು ರ್ಯಾಲಿಯಲ್ಲಿ ಅಬ್ಬರಿಸಿದ್ವು. ರೆಬಲ್ ನಾಯಕ ರಮೇಶ್ ಬಾಬು, ಚಲುವರಾಯಸ್ವಾಮಿ, ಗಣಿಗ ರವಿಕುಮಾರ್, ದಿವಂಗತ ಅಂಬರೀಶ್ ಭಾವಚಿತ್ರಗಳು ರಾರಾಜಿಸಿ ಬೃಹತ್ ರ್ಯಾಲಿ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಸಮಾವೇಶಗೊಂಡಿತ್ತು. ಸ್ವಾಭಿಮಾನಿಗಳ ಸಮ್ಮಿಲನ ದಿನದ ಹೆಸರಲ್ಲಿ ಬಹಿರಂಗ ಪ್ರಚಾರ ನಡೆಸಲಾಯಿತು. ವೇದಿಕೆ ಬಳಿ ಅಭಿಮಾನಿಗಳು ಸಿದ್ದರಾಮಯ್ಯ ಭಾವಚಿತ್ರ ಹಿಡಿದು ಸುಮಲತಾರನ್ನ ಬೆಂಬಲಿಸಿದ್ದು ಕಂಡುಬಂತು. ಮೊದಲ ಹಂತದ ಚುನಾವಣಾ ಕ್ಷೇತ್ರಗಳಲ್ಲಿ ಮಂಡ್ಯ ಕ್ಷೇತ್ರ ದೇಶದ ಗಮನ ಸೆಳೆದಿದ್ದು ಅತಿ ಸೂಕ್ಷ್ಮ ಕ್ಷೇತ್ರವಾಗಿದೆ. ಸುಮಲತಾ ಚುನಾವಣಾ ಆಯೋಗಕ್ಕೆ ಅಭದ್ರತೆ ಬಗ್ಗೆ ದೂರು ನೀಡಿರೋದ್ರಿಂದ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ. ಒಟ್ಟಾರೆ ಬಹಿರಂಗ ಪ್ರಚಾರದ ಕೊನೆ ದಿನ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಬೃಹತ್ ಶಕ್ತಿ ಪ್ರದರ್ಶನ ಮಾಡಿದ್ದು ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ನಾಡಿದ್ದು ಮತದಾರನ ಬೆರಳ ತುದಿ ಅಭ್ಯರ್ಥಿಯ ಹಣೆ ಬರಹ ಬರೆಯಲಿದೆ. ಹರ್ಷವರ್ಧನ್ ಗಂಗಾಧರ್ ಜೊತೆ ರಾಘವೇಂದ್ರ, ನ್ಯೂಸ್ 18 ಕನ್ನಡ, ಮಂಡ್ಯ. ಇನ್ನು ಮಂಡ್ಯದಲ್ಲಿ ಸುಮಲತಾ ಎದುರಾಳಿ ನಿಖಿಲ್ ಪರ ಮುಖ್ಯಮಂತ್ರಿ ಕೊನೆ ದಿನದ ಪ್ರಚಾರವನ್ನ ಮಾಡಿದ್ರು. ಮಗನನ್ನ ಗೆಲ್ಲಿಸಲು ಅಂತಿಮ ಕ್ಷಣದವರೆಗೂ ಹೋರಾಟದ ಅಖಾಡಕ್ಕೆ ಇಳಿದಿದ್ರು. ದೇವೇಗೌಡರು ಕೂಡ ಕೊನೆ ದಿನ ರೋಡ್ ಶೋ ಮಾಡಿ ಮತಯಾಚಿಸಿದ್ರು. ಅಭಿಮಾನದ ಹೂಮಳೆ, ಸೇಬಿನ ಹಾರದ ಸ್ವಾಗತ, ಎಲ್ಲೆಲ್ಲೂ ಜೆಡಿಎಸ್ ಕಾರ್ಯಕರ್ತರ ಜೈಕಾರ. ಪುತ್ರ ನಿಖಿಲ್ ಕುಮಾರ್ ಗೆಲುವಿಗೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅಬ್ಬರದ ಬಹಿರಂಗ ಪ್ರಚಾರ. ಮಂಡ್ಯ ಕುರುಕ್ಷೇತ್ರದಲ್ಲಿ ಅರ್ಜುನನ ಅಬ್ಬರ, ಅಭಿಮನ್ಯು ಗೆಲುವಿಗಾಗಿ ಕೊನೆ ದಿನ ಸಿಎಂ ಪ್ರಚಾರ. ಮಂಡ್ಯದಲ್ಲಿ ನಾಡಿದ್ದು ನಡೆಯೋ ಮತದಾನಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಒಂದೆಡೆ ಚುನಾವಣಾ ಆಯೋಗದ ಸಿದ್ಧತೆ ಜೋರಾಗಿದ್ರೆ, ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಪರ ಸಿಎಂ ಕುಮಾರಸ್ವಾಮಿ ಅವರ ಕೊನೆ ದಿನದ ಪ್ರಚಾರ ಕೂಡ ರಂಗೇರಿತ್ತು. ಮಂಡ್ಯದ ತಗ್ಗನಹಳ್ಳಿಯಲ್ಲಿ ಸಿಎಂ ವಿಶೇಷ ಬಸ್ನಲ್ಲಿ ರೋಡ್ ಶೋ ಮಾಡಿದ್ರು. ಸಿಎಂಗೆ ಶ್ರೀರಂಗಪಟ್ಟಣ ಶಾಸಕ ರವಿ ಶ್ರೀಕಂಠಯ್ಯ ಸಾಥ್ ನೀಡಿದ್ರು. ತಗ್ಗನಹಳ್ಳಿಯಿಂದ ಬಸರಾಳು ಗ್ರಾಮ ತಲುಪಿದ ಸಿಎಂ ರೋಡ್ ಶೋಗೆ ಅದ್ಧೂರಿ ಸ್ವಾಗತ ಸಿಕ್ಕಿತ್ತು. ಅಂಬಿ ಆಪ್ತ ಅಮರಾವತಿ ಚಂದ್ರಶೇಖರ್ ಬಸರಾಳುವಿನಲ್ಲಿ ಸಿಎಂ ಜೊತೆ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಕೊನೆ ಕ್ಷಣದಲ್ಲಿ ಫೀಲ್ಡ್ಗಿಳಿದ ಅಭಿಮನ್ಯು. ಬಹಿರಂಗ ಪ್ರಚಾರ ಅಂತ್ಯಕ್ಕೆ ಇನ್ನೊಂದು ಗಂಟೆ ಬಾಕಿ ಇರುವಾಗ ಕೊನೆ ಘಳಿಗೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಫೀಲ್ಡ್ಗಿಳಿದಿದ್ರು. ಗೆಜ್ಜಲಗೆರೆ ಸಮೀಪವಿರೋ ಗಾರ್ಮೆಂಟ್ಸ್ಗೆ ಭೇಟಿ ನೀಡಿ ಕಾರ್ಮಿಕರ ಬಳಿ ಮತ ಕೇಳಿದ್ರು. ಮಗನ ಪರ ಶಾಸಕಿ ಅನಿತಾ ಕುಮಾರಸ್ವಾಮಿ, ಸಚಿವ ಸಿಎಸ್ ಪುಟ್ಟರಾಜು ಕ್ಯಾಂಪೇನ್ ಮಾಡಿದ್ರು.
ಒಟ್ಟಾರೆ ಸುಮಲತಾ ವರ್ಸಸ್ ನಿಖಿಲ್ ನಡುವಿನ ಸಮರ ಇಡೀ ದೇಶದಲ್ಲೇ ಗಮನ ಸೆಳೆದಿದೆ. ಮತದಾರರು ಮಾತ್ರ ಯಾರ ಹೆಸರಿನ ಮುಂದೆ ಬಟನ್ ಒತ್ತುತ್ತಾರೆ ಅನ್ನೋದು ಮಾತ್ರ ಸಸ್ಪೆನ್ಸ್. ಕೃಷ್ಣ ಜೊತೆ ಆನಂದ್, ನ್ಯೂಸ್